ಕೇರಳದಲ್ಲಿ ಆಗಿರುವಂತಹ ಭೂಕುಸಿತ ಏನಿದೆ ಆ ಜಾಗಕ್ಕೆ ಈಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಚುರಲ್ಮಲ ಭೂಕುಸಿತ ದುರಂತ ಸ್ಥಳದಲ್ಲಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆರೋಗ್ಯ ಕೇಂದ್ರಗಳಿಗೂ ಕೂಡ ಭೇಟಿಯನ್ನ ರಾಹುಲ್ ಗಾಂಧಿ ನೀಡ್ತಾ ಇರೋದು. ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ವಾದ್ರಾ ಸಾಥ್ ನೀಡಿದ್ದಾರೆ. ಪ್ರಿಯಾಂಕಾ ವಾದ್ರಾ ಅವರು ಮುಂದಿನ ಚುನಾವಣೆಯಲ್ಲಿ ಇಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ. ಈಗ ತೆರವಾಗಿದೆ. ವಯನಾಡಿಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ವಯನಾಡಿನಿಂದನೇ ಸ್ಪರ್ಧೆ ಮಾಡಿದ್ರು, 2 ಕಡೆ ಸ್ಪರ್ಧೆ ಮಾಡಿದ್ರು, ಅದರಲ್ಲಿ ಒಂದು ತೆರವು ಮಾಡಿಕೊಂಡ್ರು. ಹಾಗಾಗಿ ಈಗ ವಯನಾಡು ಖಾಲಿ ಇದೆ, ಅಲ್ಲಿ ಸಂಸದರು ಯಾರೂ ಇಲ್ಲ. ಈಗ ಅಲ್ಲಿಗ ಪ್ರಿಯಾಂಕಾ ವಾದ್ರಾ ಅವರು ಕಂಟೆಸ್ಟ್ ಮಾಡ್ತಾರೆ. ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ವಾದ್ರಾ ಅವರು ಸಾಥ್ ಕೊಟ್ಟು ಈಗ ಅಲ್ಲಿ ದೃಶ್ಯವನ್ನು ನೋಡ್ತಾ ಇದ್ರೆ, ನೇರ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಹೋಗಿ ಅಲ್ಲಿರುವಂಥ ಜನರನ್ನು ಮಾತನಾಡಿಸ್ತಾ ಇದ್ದಾರೆ, ಪರಿಶೀಲನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಾನು ಇಂಥ ಸಂದರ್ಭಗಳಲ್ಲಿ ಯಾವ ನಾಯಕರು ಎಲ್ಲೂ ಹೋಗಬಾರ್ದು ಅಂತ ನಾನು ಹೇಳೋದು. ಯಾವ ನಾಯಕರು ಯಾಕೆ ಅಂತಂದರೆ, ನಿಮ್ಮ ಭದ್ರತೆಗೆ ಅಲ್ಲಿ ಕೆಲಸ ಮಾಡುವಂಥ ಎಲ್ಲ ಅಧಿಕಾರಿಗಳು ನಿಮ್ಮ ಜೊತೆಗೆ ಬಂದುಬಿಡ್ತಾರೆ. ಅಲ್ಲಿ ಕೆಲಸಗಳೇ ಆಗೋದಿಲ್ಲ, ನಿಂತೋಗ್ಬಿಡುತ್ತೆ. ಆಮೇಲೆ ಬನ್ನಿ, ಆಮೇಲೆ ಕೇಳ್ಕೊಳ್ಳಿ, ಎಲ್ಲವನ್ನು ಕೂಡ ಮಾಡ್ಕೊಳ್ಳಿ. ಬಟ್ ಈ ಅತಿ ಮುಖ್ಯವಾಗಿರುವಂಥ ತುಂಬ ಗೋಲ್ಡನ್ ಟೈಮ್ ಇವಾಗ ಅದು ಪೀರಿಯಡ್ ಇರೋದಲ್ಲಿ, ಕೆಲಸ ಮಾಡ್ತಾ ಇರೋ ಟೈಮಲ್ಲಿ ಹೋಗಬೇಕು. ನಿಮ್ಮ ಕಾಳಜಿ ಇರುತ್ತೆ, ನೀವು ಹೋಗ್ತೀರಾ, ಎಲ್ಲೋ ಮಾಡ್ತೀರಾ, ಕರೆಕ್ಟು. ಬಟ್ ಅಧಿಕಾರಿಗಳು, ಭದ್ರತಾ ಸಿಬ್ಬಂದಿಗಳು ಎಲ್ಲ ನಿಮ್ಮ ಜೊತೆಗೆ ಬಂದುಬಿಡ್ತಾರೆ. ಅದರ ಪರಿಣಾಮ ಏನಾಗುತ್ತೆ, ಕೆಲಸಗಳೇ ನೀವು ಬಂದು ಹೋಗೋವರೆಗೂ ನಿಮ್ಮ ಕೆಲಸಗಳೇ ನಿಂತೋಗ್ಬಿಡುತ್ತೆ. ನೀವು ಬರೋಕ್ಕಿಂತ 1-2 ಅವರ್ ಮುಗಿದೋಯ್ತು. ಅದಾದ ನಂತರ ಆಲ್ಮೋಸ್ಟ್ ಅಲ್ಲಿ ಇಡೀ ದಿನಾನೇ ಅಂತ ಅಂದ್ಕೊಳ್ಳಿ, ನೀವು ಬರೋವರೆಗೂ ತಯಾರಿ ಮಾಡ್ಕೊಳ್ತಾ ಇರ್ತಾರೆ ಅವರು. ಅದೇ ಸಮಸ್ಯೆ. ಚೂರಲ್ಮಲ ಭೂಕುಸಿತ ಪ್ರಕರಣ ಸಾವಿನ ಸಂಖ್ಯೆ ಅಂತೂ 280ರ ಗಡಿ ದಾಟೋಗಿದೆ. ಆರೋಗ್ಯ ಕೇಂದ್ರಗಳಿಗೆ ಈಗ ರಾಹುಲ್ ಗಾಂಧಿ ಅವ್ರಿಗೆ ನಿನ್ನೆನೇ ಹೇಳಿದ್ರು ಅವರು, ನಾನು ಹೋಗ್ತೀನಿ ವಯನಾಡಿಗೆ ಅಂತೇಳಿ. ಅದಕ್ಕೆ ತಕ್ಕಂಗೆ ಪ್ರಿಯಾಂಕಾ ವಾದ್ರಾ ಅವರು ಹೋಗ್ತಾರೆ ಅಂತ ಇದ್ದಿದ್ದು. ಪ್ರಿಯಾಂಕಾ ವಾದ್ರಾ ಅವರು ಕೂಡ ಈಗ ಅವ್ರ ಜೊತೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕಾ ವಾದ್ರಾ ಅವರು ಹೋಗೋಕ್ಕೆ ಕಾರಣ, ಅವ್ರು ಮುಂದೆ ವಯನಾಡಿನಿಂದಲೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಇರೋದು. ಈಗ ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ, ಆರೋಗ್ಯ ಕೇಂದ್ರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಯಾಕೆ ವಿಪಕ್ಷ ನಾಯಕರು ಹೋಗಬೇಕು ಅಂತಂದರೆ, ಏನಾದರೂ ಸ್ವಲ್ಪ ಆಡಳಿತ ಪಕ್ಷದಲ್ಲಿರುವಂಥವರು ಕೆಲವೊಂದು ಮುಚ್ಚಿಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ವಿಪಕ್ಷ ನಾಯಕರುಗಳು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಏನಿದೆ ಸತ್ಯಾಸತ್ಯತೆಗಳೆಲ್ಲ ತಿಳ್ಕೊಳ್ತಾರೆ. ಏನು ಉತ್ತರ ಕೊಡಬೇಕು, ಸರ್ಕಾರ ಮಾಡ್ತಾ ಇದೆಯಲ್ಲ ಕರೆಕ್ಟಾಗಿ ಕೆಲಸ, ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾದಂಥ ನೆರವು ಬೇಕು, ಇವೆಲ್ಲವನ್ನು ಕೂಡ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಈಗ ರಾಹುಲ್ ಗಾಂಧಿ ಅವರು ಹೋಗಿದ್ದಾರೆ, ಕೇಂದ್ರದ ಗಮನಕ್ಕೂ ಕೂಡ ತರ್ತಾರೆ ಏನೇನು ಆಗಬೇಕು ಏನಿಲ್ಲ ಅಂತೇಳಿ. ಈಗ 285 ಸಾವಿನ ಸಂಖ್ಯೆ ಆಗಿರೋದು ಕೇರಳದ ವಯನಾಡಿನಲ್ಲಿ. ಅಲ್ಲಿ ನೋಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ. ಈಗಾಗಲೇ ಅಲ್ಲಿ ಜನರ ಜೊತೆಗೆ ಮಾತನಾಡ್ತಾ ಇದ್ದಾರೆ, ವಿಚಾರಿಸ್ಕೊಳ್ತಾ ಇದ್ದಾರೆ, ಹೇಗಿದೆ, ಏನು ಎತ್ತ, ಇನ್ನು ಏನಾಗಬೇಕು ಏನಿಲ್ಲ, ಕುಟುಂಬಗಳಿಗೆ ನೆರವು ಕೊಡುವಂಥ ವಿಚಾರದಲ್ಲಿ ಕೇಂದ್ರವನ್ನು ಇನ್ನೊಂದಿಷ್ಟು ಕೇಳ್ಬೋದು. ನೋಡಿ, ಈಗಲೆಲ್ಲ ನೀವು ಬಂದ್ರೆ ಈಗ ನಿಮ್ಮ ಜೊತೆಗೆ ಅಷ್ಟು ಅಧಿಕಾರಿಗಳು, ನಿಮ್ಮ ಭದ್ರತಾ ಸಿಬ್ಬಂದಿಗಳು ಹೆಚ್ಚಾಗಬೇಕು. ಏನು ಮಾಡೋಕ್ಕಾಗತ್ತೆ, ನೀವು ಅಲ್ಲಿ ಹೋಗಿ ಸಮಸ್ಯೆ ಆಗೋದೇ ಇದೆ. ಇಂಥ ಸಂದರ್ಭಗಳಲ್ಲಿ ದಯವಿಟ್ಟು ಹೋಗೋಕ್ಕೆ ಹೋಗ್ಬಿಡಿ. ಯಾರು ನಮ್ಮ ರಾಜ್ಯದಲ್ಲಾಗಿರ್ಬೋದು ಅಥವಾ ಇನ್ನೆಲ್ಲೋ ಆಗಿರ್ಬೋದು, ನೀವು ಹೋದರೆ ನಿಮ್ಮನ್ನು ನೋಡ್ಕೊಳ್ಳೋರೇ ಜಾಸ್ತಿ ಆಗಿಬಿಡ್ತಾರೆ. ಈಗ ನಿಮ್ಮ ಜೊತೆಗೆ ಅಷ್ಟು ಜನ ಬಂದ್ರಲ್ಲಿ ಕೆಲಸನೇ ನಿಂತೋಯ್ತು. ಈಗ ಪಾಪ ಎಷ್ಟೋ ಕುಟುಂಬಗಳಿಗೆ ಇನ್ನೂ ಅವ್ರ ಮನೆಯಲ್ಲಿರುವಂಥವ್ರು, ಕಾಣೆ ಆಗಿರೋರು ಸಿಕ್ಕೇ ಇಲ್ಲ. ಅದು ಕೆಲಸಗಳು ಹಾಗೆ ನಿಂತ್ಕೊಳ್ಳೋಗುತ್ತೆ. ನಿಮ್ಮ ಸೆಕ್ಯೂರಿಟಿ ನೋಡ್ಕೊಳ್ಳೋದೇ ಜಾಸ್ತಿ ಆಗೋಗ್ಬಿಡುತ್ತೆ. ಅಲ್ಲಿ ಎಷ್ಟು ಜನ ಸಿಕ್ಕಾಕ್ಕೊಂಡಿದ್ದಾರೆ, ಇನ್ನೂ ಆಚೆ ಸಿಗ್ತಾ ಇಲ್ಲ. ಕುಟುಂಬದವ್ರು ನಮಗೆ ಬಾಡಿ ಆದರೂ ಕೊಡಿ ಸಾಕು, ನಾವು ಅಂತ್ಯಕ್ರಿಯೆ ಮಾಡ್ಕೊಳ್ತೀವಿ ಅಂತಾರೆ. ನೀವು ಹೋಗೋದ್ರಿಂದ ಏನಾಗುತ್ತೆ, ಅಲ್ಲಿ ಸ್ವಲ್ಪ ದಿನ ಬಿಡಿ, ಅಲ್ಲಿ ಕಾರ್ಯಾಚರಣೆ ಪೂರ್ಣವಾಗಿ ಆಗೋವರೆಗೂ. ಆಮೇಲೆ ನೆರವು ಕೊಡೋಕೆ ನಿಮಗಾಗಲ್ವಾ? ಏನು ನೆರವು ಕೊಡಬೇಕು ಎಲ್ಲ ಕೊಡಿ, ಅಲ್ಲೇ ಇದ್ದು ಬಿಡಿಬೇಕಿದ್ರೆ ಜನರ ಜೊತೆಗೇ. ಈ ಟೈಮಲ್ಲಿ ಹೋಗಿ ಅಲ್ಲಲ್ಲಿರುವಂಥ ಕೆಲಸ ಮಾಡೋರೆಲ್ಲ ನಿಮ್ಮ ಜೊತೆಗೆ ಬಂದು ನಿಮ್ಮನ್ನು ನೋಡಿಕೊಂಡು, ನಿಮ್ಮ ಭದ್ರತೆಯನ್ನು ಕೊಟ್ಕೊಂಡು, ಅಷ್ಟೆಲ್ಲ ಸುತ್ತಾಡಿಕೊಂಡು ಅಲ್ಲಿ ಕೆಲಸಗಳೇ ಒಂದಿನ ಹೊರಟೋಯ್ತು. ಮೊದಲೇ ಅಲ್ಲಿ ಮಳೆ ಸುರಿತಾ ಇದೆ, ಅದ್ರ ಮೊದಲೇ ಒಂಚೂರು ಬಿಡುವು ಕೊಡ್ತಾ ಇದೆ, ಅದರಲ್ಲೂ ನೀವು ಹಿಂಗೆ ಹೋಗ್ಬಿಟ್ರೆ ಅಷ್ಟೇ ಕತೆ.